ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಭಾಲ್ಕಿ ಪಟ್ಟಣದಲ್ಲಿ ವಿವಿಧ ಮುಸ್ಲಿಂ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ ಈಶ್ವರ ಅವರು ಚಾಲನೆಯನ್ನು ನೀಡಿದ್ದಾರೆ. ಈದ್ ಮಿಲಾದ್ ಉನ್ ನಬಿ, ಇದನ್ನು ಈದ್ ಎ ಮಿಲಾದ್ ಎಂದು ಸಹ ಕರೆಯುತ್ತಾರೆ. ಇದು ಪ್ರವಾದಿ ಮೊಹಮ್ಮದ್ ಅವರ ಜನ್ಮ ಮತ್ತು ಮರಣ ದಿನವನ್ನು ಆಚರಿಸುವ ಮಹತ್ವದ ದಿನವಾಗಿದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ 3ನೇ ತಿಂಗಳ ರಬಿಯಲ್ ಅವ್ವಾಲ್ನಲ್ಲಿ ದಿನವನ್ನು ಗುರುತಿಸಲಾಗಿದೆ. ಈ ವರ್ಷ ಈದ್ ಎ ಮಿಲಾದ್ ಅನ್ನು ಸೆಪ್ಟೆಂಬರ್ 16 ಸೋಮವಾರದಂದು ಆಚರಿಸಲಾಗುತ್ತದೆ. ಬಾರಾ ವಫಾತ್ ಎಂದು ಕರೆಯಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ರಬಿಯುಲ್ ಅವ್ವಾಲ್ ತಿಂಗಳು ಸೆಪ್ಟೆಂಬರ್ 4ರಿಂದ ಪ್ರಾರಂಭವಾಗಿದೆ. ಅದರಂತೆ ಈ ಬಾರಿ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಸೆಪ್ಟೆಂಬರ್ 16 ಸೋಮವಾರದಂದು ಆಚರಿಸಲಾಗುತ್ತದೆ. ಈ ಹಬ್ಬಕ್ಕೆ ಸಂಬಂಧಿಸಿದ ಇನ್ನೊಂದು ವಿಶೇಷವೆಂದರೆ ಇಸ್ಲಾಮಿಕ್ ನಂಬಿಕೆಗಳ ಪ್ರಕಾರ ಪ್ರವಾದಿ ಹಜರತ್ ಮೊಹಮ್ಮದ್ ಈ ದಿನ ಜನಿಸಿದರು ಮತ್ತು ನಿಧನರಾದರು. ಅದಕ್ಕಾಗಿಯೇ ಇದನ್ನು ಬಾರಾ ವಫಾತ್ ಎಂದು ಕರೆಯುತ್ತಾರೆ. ಬಾರಾ ವಫಾತ್ ಎಂದರೆ 12 ದಿನಾಂಕಗಳು ಮತ್ತು ವಫಾತ್ ಎಂದರೆ ಸಾವು. ಅಂದರೆ ಈ ಎರಡೂ ಹೆಸರುಗಳು ಪ್ರವಾದಿ ಹಜರತ್ ಮೊಹಮ್ಮದ್ ಅವರಿಗೆ ಸಂಬಂಧಿಸಿವೆ. ಮಿಲಾದ್ ಉನ್ ನಬಿ ಹಬ್ಬವನ್ನು ಎಲ್ಲಾ ಮುಸ್ಲಿಂ ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಭಾರತದಲ್ಲಿ ಮುಸ್ಲಿಮರು ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ದಿನ ಬೃಹತ್ ಮೆರವಣಿಗೆಗಳನ್ನು ಮಾಡಲಾಗುತ್ತದೆ. ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಈ ದಿನದಂದು ಮಸೀದಿಯಲ್ಲಿ ಜನರು ವಿಶೇಷ ನಮಾಜನ್ನು ಮಾಡುತ್ತಾರೆ ಹಾಗೂ ಕುರಾನ್ ಅನ್ನು ಪಠಿಸುತ್ತಾರೆ. ಈ ದಿನದಂದು ನಿರ್ಗತಿಕರಿಗೆ ದಾನ ಮಾಡುವುದು ಮುಖ್ಯವೆಂದು ಪರಿಗಣಿಸಲಾಗಿದೆ. ಇದರಿಂದ ಅಲ್ಲಾ ಸಂತುಷ್ಟನಾಗಿದ್ದಾನೆ ಎಂದು ಹೇಳಲಾಗುತ್ತದೆ. ಈ ಹಬ್ಬ ನಿಮಿತ್ತವಾಗಿ ರಕ್ತದಾನ ಶಿಬಿರ ನಡೆಸಲಾಯಿತು. ಜಾಧವ್ ಹಾಸ್ಪಿಟಲ್ನಲ್ಲಿ ಎಂಐಎಂ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಡಾಕ್ಟರ್ ಅರೇನ್ ಜಾಧವ, ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಅಶೋಕ್, ಅಬ್ದುಲ್ ನಾಸಿರ್, ವಿಜಯಕುಮಾರ್ ರಾಜಭವನ, ಸಲೀಂ ಚೌಧರಿ, ಬಸವರಾಜ ವಂಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಬಿ ನ್ಯೂಸ್ ಕನ್ನಡ, ಭಾಲ್ಕಿ. ಕ್ಷೇತ್ರದ ಮಹಾಜನತೆಗೆ ಈದ್ ಮಿಲಾದ್ ಉನ್ ನಬಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ಕೊಳ್ತಾ ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ. ಎಲ್ಲ ಯುವಕರು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಏನು ರಕ್ತದಾನ ನಾವು ಮಾಡ್ತೀವಿ, ಭಾಳಷ್ಟು ಜೀವಗಳು ನಾವು ಉಳಿಸ್ಬೋದು. ಸಾಕಷ್ಟು ಬಡ ಜನರಿಗೆ ಯಾವಾಗ ರಕ್ತ ಬೇಕು, ಎಂಥ ಬ್ಲಡ್ ಗ್ರೂಪ್ ಬೇಕು ಅಂಥ ಸಮಯದಲ್ಲಿ ಅವ್ರಿಗೆ ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಎಷ್ಟು ನಾವು ರಕ್ತದಾನ ಮಾಡ್ತೀವಿ, ಯಾಕಂದರೆ ಡಾಕ್ಟರ್ ಸಾಹೇಬ್ ಹೀಗೆ ಅಂದರು, ಈ 3 ತಿಂಗಳಿಗೆ ಒಂದ್ಸಲ ರಕ್ತದಾನ ಮಾಡ್ಬೋದು. ಅದು ರಕ್ತದಾನ ಮಾಡಿದ್ಮೇಲೆ ನಮ್ಮದು ಏನು ಶರೀರ ಇದೆ, ನಮ್ಮದೇನು ಹೆಲ್ತ್ ಇದೆ, ಆರೋಗ್ಯ ಇದೆ, ಅದನ್ನು ಮತ್ತೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಹೊಸ ರಕ್ತ ಬರುತ್ತೆ. ಅದಕ್ಕೆ ನಾವು ಕೂಡ ರೆಗ್ಯುಲರ್ಲಿ ರಕ್ತದಾನ ಮಾಡಿ ನಾವು ಜನರಿಗೆ ನಾವು ಸಹಾಯ ಮಾಡೋಣ, ಹೆಲ್ಪ್ ಮಾಡೋಣ. ಇದ್ರ ಜೊತೆ ಒಂದು ಸಂದೇಶ ಏನು ಅಂತಂದರೆ, ನಂದು ಬ್ಲಡ್ ಗ್ರೂಪ್ AB ನೆಗೆಟಿವ್ ಇದೆ. ಭಾಳ ರೇರ್ ಬ್ಲಡ್ ಗ್ರೂಪ್ ಇದೆ AB ನೆಗೆಟಿವ್. ಅದಕ್ಕೆ ಎಲ್ಲೇ ನಮಗೆ ಅನಿಸ್ತು AB ನೆಗೆಟಿವ್ ಬೇಕಾಗಿದೆ ಅಂತ ನೀವು ನನಗೆ ಸಂಪರ್ಕ ಮಾಡ್ಬೋದು. ನಾನು ಕೂಡ ಬಂದು ರಕ್ತದಾನ ಮಾಡ್ತೀನಿ ಅಂತ ನಾನು ಸಂದೇಶ. ಧನ್ಯವಾದ.